ನಮಸ್ಕಾರ, ಹೇಗಿದ್ರಿ? ಏನು ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಏನು ನಡೀತಾ ಇದೆ? ಕೊರೋನಾ ಹೆದರಿದ್ದಿರಿ, ಹಲವು ವಿಷಯಗಳ ಬಗ್ಗೆ ಬಹಳ ಗೊಂದಲ ಇದೆ. ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ನಾನ್ ಕೋವಿಡ್ ಪೇಷಂಟ್ಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಇವೆಲ್ಲದರ ಬಗ್ಗೆ ಹಲವು ಚಾನಲ್ಗಳಲ್ಲಿ ಹಲವು ರೀತಿ ವಿಷಯಗಳು ಬರ್ತಾ ಇದ್ದಾವೆ. ಅಫ್ಕೋರ್ಸ್ ನಾವು ಅದರ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಪವರ್ ಸೆಂಟರ್ನಲ್ಲಿ ಅವುಗಳ ಬಗ್ಗೆಯೂ ನಾವು ಚರ್ಚಿಸೋಣ, ಅವುಗಳ ಬಗ್ಗೆಯೂ ಮಾತನಾಡೋಣ. ಆದರೆ ಬೇರೆ ಬೇರೆ ಹಲವು ಡೆವಲಪ್ಮೆಂಟ್ಗಳು ಕೊರೋನಾ ಹೊರತಾಗಿರೋದು ದೇಶದಲ್ಲಿ ವಿಶ್ವದಲ್ಲಿ ನಡೆದಿದೆ. ದೇ ವಿಲ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್ ರೈಟ್ ನೌ. ನಾನು ಚಂದನ್ ಶರ್ಮಾ, ಪವರ್ ಸೆಂಟರ್ನಲ್ಲಿ ನಿಮ್ಮ ಜೊತೆಗೆ. ಅಂಡ್ ಸುಬ್ರಹ್ಮಣ್ಯ ಹ್ಯಾಸ್ ಆಲ್ಸೋ ಜಾಯಿಂಡ್ ಮೀ. ಲೆಟ್ ಅಸ್ ಬಿಗಿನ್ ವಿತ್ ಹೆಡ್ಲೈನ್ಸ್. ಇಂದು ರಾಜ್ಯಾದ್ಯಂತ ಕೊರೋನಾಗೆ 30 ಬಲಿ, ಬೆಂಗಳೂರು ಒಂದರಲ್ಲೇ 10 ಸಾವು. ಸಂಸದೆ ಸುಮಲತಾಗೂ ಅಂಟಿದ ಕೊರೋನಾ ಸೋಂಕು. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಳ. ಶನಿವಾರವೂ ಲಾಕ್ಡೌನ್ ಮಾಡಲು ಕಾರ್ಪೊರೇಟರ್ಸ್ ಮನವಿ. ಸಿಎಂ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಎಂದ ಅಶೋಕ್. ಕೊರೋನಾ ಸೋಂಕಿತರ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಸಮುದಾಯಕ್ಕೆ ಹರಡುವ ಹಂತಕ್ಕೆ ತಲುಪ್ತಾ ಇದೆ. ಮಾಧುಸ್ವಾಮಿ, ಅಶ್ವಥ್ ನಾರಾಯಣ್ ಹೇಳಿಕೆಯಲ್ಲೇ ಗೊಂದಲ. ವಿವಾದಿತ ಪ್ರದೇಶದಿಂದ 2 ಕಿಲೋಮೀಟರ್ ಹಿಂದಕ್ಕೆ ಸರಿದ ಚೀನಾ ಸೇನೆ. ಗಾಲ್ವಾನ್ ಕಣಿವೆಯಲ್ಲಿ ಹಾಕಲಾಗಿದ್ದ ಟೆಂಟ್ಗಳು ಎತ್ತಂಗಡಿ. ಭಾರತದ ಶಾಂತಿ ಮಂತ್ರಕ್ಕೆ ತಣ್ಣಗಾಯ್ತ ಡ್ರ್ಯಾಗನ್ ಬೆಂಕಿ. ಲಾಕ್ಡೌನ್ ವೇಳೆ ಖುಷಿಯಾಗಿದ್ದ ಕೊಹ್ಲಿಗೆ ಶಾಕ್. ಕ್ರಿಕೆಟ್ ನಾಯಕತ್ವದ ಜೊತೆ ಕಂಪನಿ ಜೊತೆ ಪಾಲುದಾರಿಕೆ ತಂದಿದೆ ಸಂಕಷ್ಟ. ಬಿಸಿಸಿಐ ನಿಯಮ ಉಲ್ಲಂಘನೆ ಆರೋಪ. ಇನ್ನು ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಾಕಷ್ಟು ದಿನಗಳಿಂದ ಸಂಘರ್ಷ ನಡೀತಾ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸ್ವಲ್ಪ ಮಟ್ಟಿಗೆ ಅದು ಸರಿಯಾದ ಹಾಗೆ ಕಾಣಿಸ್ತಾ ಇದೆ. ಇದೀಗ ಚೀನಾ ಸೇನೆ 2 ಕಿಲೋಮೀಟರ್ ಹಿಂದೆ ಸರಿದಿದೆ. ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿವಾದಿತ ಪ್ರದೇಶದಿಂದ 2 ಕಿಲೋಮೀಟರ್ ಹಿಂದಕ್ಕೆ ಸರಿದ ಚೀನಾ ಸೇನೆ. ಗಲ್ವಾನ್ ಕಣಿವೆಯಲ್ಲಿ ಹಾಕಲಾಗಿದ್ದ ಟೆಂಟ್ಗಳು ಎತ್ತಂಗಡಿ. ಚೀನಾ ಸಂಘರ್ಷದಲ್ಲಿ 20 ಯೋಧರು ಹುತಾತ್ಮರಾದ ಬಳಿಕ ಉದ್ವಿಗ್ನ ಪರಿಸ್ಥಿತಿಯಲ್ಲಿದ್ದ ವಿವಾದಿತ ಪ್ರದೇಶದಲ್ಲಿ ಎಲ್ಲವೂ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಿವೆ. ಚೀನಾದೊಂದಿಗೆ ಎನ್ಎಸ್ಎ ಅಜಿತ್ ದೋವಲ್ ಮಾತುಕತೆ ನಡೆಸಿದ್ರು. ಸದ್ಯ ಭಾರತ ಸರ್ಕಾರದ ಕಠಿಣ ನಿರ್ಧಾರಗಳು ಈಗಾಗಲೇ ಚೀನಾವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು ವಿಶ್ವ ಮಟ್ಟದಲ್ಲೇ ಪೆಟ್ಟು ಕೊಟ್ಟಿದೆ. ಈ ಮಧ್ಯೆ ಹಲವು ರಾಷ್ಟ್ರಗಳು ಚೀನಾ ವಿರುದ್ಧವೇ ತಿರುಗಿ ಬಿದ್ದ ಕಾರಣ ಕೊಂಚ ತಣ್ಣಗಾಗಿದೆ ಚೀನಾ. ಹೌದು, ಭಾರತ ಮತ್ತು ಚೀನಾದ ಘರ್ಷಣೆ ಮೂಲಕ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭಾರತೀಯ ಯೋಧರ ಸಾವಿಗೆ ಕಾರಣವಾಗಿದ್ದ ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಶಾಂತವಾಗ್ತಿದೆ. ಇದೀಗ ಚೀನಾ ಸೇನೆ ವಿವಾದಿತ ಸ್ಥಳದಿಂದ ಕಾಲ್ಕಿತ್ತಿದೆ. ಗಲ್ವಾನ್ ಕಣಿವೆಯಲ್ಲಿ ಮೊಕ್ಕಾಂ ಹೂಡಿದ್ದ ಚೀನಾ ಸೇನೆ ಇದೀಗ ವಿವಾದಿತ ಪ್ರದೇಶದಿಂದ ಸುಮಾರು 1 ರಿಂದ 2 ಕಿಲೋಮೀಟರ್ನಷ್ಟು ಹಿಂದಕ್ಕೆ ಹೋಗಿದೆ. ಅಲ್ಲದೆ ವಿವಾದಿತ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ತನ್ನ ಸೇನೆ ಟೆಂಟ್ಗಳನ್ನು ಕೂಡ ಸ್ಥಳಾಂತರ ಮಾಡಿದೆ. ಈ ಹಿಂದೆ ಗಲ್ವಾನ್ ಸಂಘರ್ಷದ ಬಳಿಕ ಉಭಯ ದೇಶಗಳ ಸೇನಾಧಿಕಾರಿಗಳ ನಡುವಿನ ಮಾತುಕತೆ ಫಲಪ್ರದವಾಗಿದ್ದು, ಚೀನಾ ಸೇನೆ ಮಾತ್ರವಲ್ಲದೆ ಭಾರತೀಯ ಸೇನೆ ಕೂಡ ವಿವಾದಿತ ಪ್ರದೇಶದಿಂದ ಹಿಂದಕ್ಕೆ ಸರಿಯಲು ಒಪ್ಪಿಗೆ ನೀಡಿತ್ತು. ಇದರ ಮೊದಲ ಹಂತವಾಗಿ ಚೀನಾ ಸೇನೆ 2 ಕಿಲೋಮೀಟರ್ ಹಿಂದಕ್ಕೆ ಸರಿದಿದ್ದು, ವಿವಾದಿತ ಸ್ಥಳದಲ್ಲಿ ನಿರ್ಮಿಸಲಾಗಿದ್ದ ತನ್ನ ಟೆಂಟ್ಗಳನ್ನು ಸ್ಥಳಾಂತರ ಮಾಡಿದೆ. ಜೂನ್ ತಿಂಗಳಲ್ಲಿ ನಡೆದಿದ್ದ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷ ಭಾರತ ಮತ್ತು ಚೀನಾ ನಡುವಿನ ಶೀತಲ ಸಮರಕ್ಕೆ ಕಾರಣವಾಗಿತ್ತು. ಅಲ್ಲದೆ ಭಾರತ ಸರ್ಕಾರ ಚೀನಾದ ಆಪ್ಗಳನ್ನು ನಿಷೇಧ ಮಾಡಿತ್ತು. ಅಲ್ಲದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಚೀನಾ ಸಹಭಾಗಿತ್ವವನ್ನು ರದ್ದು ಮಾಡಿದ್ದಲ್ಲದೆ ಚೀನಾ ಮೂಲದ ಸಂಸ್ಥೆಗಳಿಂದ ಪಡೆಯುತ್ತಿದ್ದ ಬಿಡಿಭಾಗಗಳನ್ನು ಮತ್ತು ಇತರೆ ವಸ್ತುಗಳ ಆಮದಿನ ಮೇಲೂ ನಿಷೇಧ ಹೇರಿತ್ತು. ಇದೀಗ ಚೀನಾ ತಣ್ಣಗಾಗಿದ್ದು ಉಭಯ ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಇದು ತಾತ್ಕಾಲಿಕನ ಚೀನಾ ನಂಬಬಹುದಾ ಅಥವಾ ಮತ್ತೇನಾದರೂ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆಯಾ? ಗಡಿ ಭಾಗದಲ್ಲಿ ಮತ್ತೇನಾದರೂ ಕೆದಕಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ, ಅಥವಾ ಭಾರತದ ಈ ರಾಜತಾಂತ್ರಿಕ ನಿಲುವಿಗೆ ಗೆಲುವು ಅಂತ ನಾವು ಹೇಳ್ಬೋದಾ? ಹೇಗೆ? ಸರ್ಟನ್ಲಿ ಭಾರತದ ಡಿಪ್ಲೊಮ್ಯಾಟಿಕ್ ವಿನ್ ಅಂಡ್ ಅಬ್ಸಲ್ಯೂಟ್ಲಿ ಅ ಬಿಗ್ ವಿನ್ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ನೀವು ಇಟ್ಕೊಳ್ಳೋದು ಬೇಕಾಗೇ ಇಲ್ಲ. ಖಂಡಿತ ಭಾರತ ಹಲವು ರೀತಿಯ ಕ್ರಮಗಳ ಎಚ್ಚರಿಕೆಯನ್ನು ಕೊಡ್ತು ಮತ್ತು ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಅದರೊಟ್ಟಿಗೆ ಬೇರೆ ಬೇರೆ ನಿಲುವುಗಳನ್ನು ಭಾರತ ತೆಗೆದುಕೊಂಡಿದ್ದೂ ಕೂಡ ಚೀನಾ ಈ ಕಾಲು ಹಿಂತೆಗೆದಿರೋದಕ್ಕೆ
ಕಾರಣ ಅನ್ನೋದರಲ್ಲಿ ಅನುಮಾನ ಪಡೋದು ಬೇಡವೇ ಬೇಡ. ಯಾಕೆ ಮತ್ತು ಹೇಗೆ ಅಂತ ನೀವು ಕೇಳ್ಬೋದು. ಅದರ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ಇವತ್ತು ವಿಶೇಷವಾಗಿ ಈ ಎಲ್ಲ ವ್ಯಾಖ್ಯಾನಗಳನ್ನು ಜನರ ಮುಂದೆ ಇಡ್ತಾ ಹೋಗೋಣ. ನೋಡಿ, ಚೈನಾ ಡಸಂಟ್ ಹ್ಯಾವ್ ಪ್ರಾಬ್ಲಮ್ ಓನ್ಲಿ ವಿತ್ ಇಂಡಿಯಾ. ಕರೆಕ್ಟ್. ನಮ್ಮದು ಎಷ್ಟೋ ಒಂದಿಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶದಷ್ಟು ಗಡಿ ಅವ್ರ ಜೊತೆಗೆ ನಾವು ಹಂಚ್ಕೊಂಡಿದ್ದೀವಿ ಅಂತಂದರೆ, ಚೈನಾ ಹಲವು ಸಣ್ಣ ಪುಟ್ಟ ರಾಷ್ಟ್ರಗಳ ಜೊತೆಗೂ ಕೂಡ 1000 ಹೆಕ್ಟೇರ್ನಷ್ಟು ಪ್ರದೇಶ, 5000 ಹೆಕ್ಟೇರ್ನಷ್ಟು ಪ್ರದೇಶ, ಹೀಗೆ ಎಲ್ಲ ರಾಷ್ಟ್ರಗಳ ಜೊತೆಗೆ ಗಡಿ ಹಂಚಿಕೊಂಡು ಬದುಕ್ತಾ ಇದೆ. ಮಂಗೋಲಿಯಾಯಿಂದ ಹಿಡಿದು ಕಿರ್ಗಿಸ್ತಾನದವರೆಗೂ ಕೂಡ ಚೈನಾದ ಬಾರ್ಡರ್ ಇದೆ. ಅವರೆಲ್ಲರ ಹತ್ರ ಕೂಡ ಚೈನಾಗೆ ತಗಾದೆ ಇದೆ. ಚೈನಾ ಡಸಂಟ್ ಹ್ಯಾವ್ ಪ್ರಾಬ್ಲಮ್ಸ್ ಓನ್ಲಿ ವಿತ್ ಇಂಡಿಯಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪಾಕಿಸ್ತಾನ ಬಿಟ್ಟರೆ, ಯಾವುದೋ ದೂರದ ಇರಾನ್ ಬಿಟ್ಟರೆ, ಭಯೋತ್ಪಾದಕ 2 ರಾಷ್ಟ್ರಗಳು ಹೊರತುಪಡಿಸಿದ್ರೆ ಚೈನಾಗೆ ತನ್ನ ಸುತ್ತಮುತ್ತಲ ಎಲ್ಲ ರಾಷ್ಟ್ರಗಳ ಜೊತೆಗೂ ಏನೋ ಒಂದು ಖ್ಯಾತೆ. ಹಾಗಾಗಿ ಚೈನಾದ ಮೇಲೆ ಇಂಟರ್ನ್ಯಾಷನಲ್ ಪ್ರೆಷರ್ ಯಾವ ರೀತಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ ಆಗಿದೆ ಅಂತಂದರೆ ನೀವು ಅದನ್ನು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು, ಮತ್ತು ಅಮೆರಿಕ ತನ್ನ ಟ್ರೂಪ್ಗಳನ್ನು ಇಳಿಸ್ತಾ ಇದೆ ಹಲವು ಕಡೆಗಳಲ್ಲಿ. ಅದೂ ಕೂಡ ಚೈನಾ ತನ್ನನ್ನು ತಾನು 100 ಬಾರಿ ಮುಟ್ಟಿಕೊಂಡು ನೋಡುವಂತೆ ಮಾಡಿದೆ ಅನ್ನೋದರಲ್ಲೂ ಕೂಡ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ನಿಮಗೊಂದು ವಿಷಯ ಹೇಳ್ತೀನಿ. ಕೆನಡಾದ ಅತ್ಯಂತ ದೊಡ್ಡ ಟೆಕ್ನಾಲಜಿ ಸಂಸ್ಥೆಗಳಲ್ಲಿ ಒಂದು ನಾರ್ಟೆಲ್ ಅಂತ. ಯಾಕೆ ನಾರ್ಟೆಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಕೇಳ್ಬೋದು. ನಾರ್ಟೆಲ್ $250 ಬಿಲಿಯನ್ ವರ್ತ್ ಕಂಪನಿ, $250 ಬಿಲಿಯನ್ ವರ್ತ್ ಕಂಪನಿ. ಒನ್ ಆಫ್ ಕ್ಯಾನಡಾಸ್, ಒನ್ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕಂಪನೀಸ್ ವಾಸ್ ನಾರ್ಟೆಲ್ ಇವನ್ ಟುಡೇ. ಚೈನಾದ ಹುವಾವೆ ಮತ್ತು ಹುವಾವೆಯ CFO, ಆ ಮುಖ್ಯಸ್ಥೆ, ನಾರ್ಟೆಲ್ನ ಹಲವು ಡೇಟಾಗಳನ್ನು ಕದ್ದಿದ್ಲು ಅನ್ನುವ ಆರೋಪಕ್ಕೆ ಗುರಿಯಾಯಿತು. ಅಂಡ್ ಕೆನಡಾ ಅರೆಸ್ಟ್ ದಿ CEO ಆಫ್ ಹುವಾವೆ, ದ CFO ಆಫ್ ಹುವಾವೆ. ದಟ್ ಈಸ್ ಎ ಬಿಗ್ ಬ್ಲೋ ಟು ಚೈನಾ. ಡೇಟಾ ಕದೀತಾ ಇದ್ರು, ಇನ್ಫಾರ್ಮೇಶನ್ ಚೈನಾಗೆ ರವಾನೆ ಮಾಡ್ಕೊಳ್ತಾ ಇದ್ರು, ಇನ್ಫಾರ್ಮೇಶನ್ ಬೇರೆ ಕಡೆಗೆ ಹಾಕ್ತಾ ಇದ್ರು. ಮತ್ತು ನಿಮ್ಗೆ ಗೊತ್ತು, ಹುವಾವೆ ಮತ್ತು ಅಮೆರಿಕದ ನಡುವಿನ ಸಂಘರ್ಷ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿದೆ. ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತಂದ್ರೆ, ಗೂಗಲ್ನ ಆಂಡ್ರಾಯ್ಡ್ನ ಹುವಾವೆ ಬಳಸಬಾರದು ಅನ್ನುವ ನಿರ್ಬಂಧ ಇದೆ. ಹುವಾವೆ ತನ್ನ ಮುಂದಿನ ಫೋನ್ಸ್ಗಳಲ್ಲಿ ಆಂಡ್ರಾಯ್ಡ್ ಬಿಟ್ಟು ತನ್ನದೇ ಆದಂಥ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸೋದಕ್ಕೆ ಮುಂದಾಗ್ತಾ ಇದೆ. ಇಟ್ ಮೇ ಹ್ಯಾಪನ್ ಟು ಹುವಾವೆ ಅಂಡ್ ಆನರ್ ಫೋನ್ಸ್ ಇನ್ ಇಂಡಿಯಾ ಆಲ್ಸೋ ಟುಮಾರೋ. ಈಗಾಗಲೇ ನಿರ್ಬಂಧ ಇದೆ ಅದಕ್ಕೆ. ಅದರ ಸದ್ಯದ ಮಟ್ಟಿಗೆ ಹುವಾವೆ ಬಳಸ್ತಾ ಇದೆ. ತನ್ನ ಮುಂದಿನ P40 Pro ಮತ್ತು ಈಗ ಬಿಟ್ಟಿರುವ ಒಂದಿಷ್ಟು ಬಜೆಟ್ ಫೋನ್ಸ್ಗಳಲ್ಲಿ ಆಂಡ್ರಾಯ್ಡ್ ಇಲ್ಲ. ಅಂಡ್ ದೇರ್ ಇಸ್ ನೋ ಪ್ಲೇ ಸ್ಟೋರ್. ಹುವಾವೆ ಇಸ್ ಆಪರೇಟಿಂಗ್ ಫ್ರಮ್ ಇಟ್ಸ್ ಓನ್ ಆಪರೇಟಿಂಗ್ ಸಿಸ್ಟಮ್. ಮುಂಚೆ ನೋಕಿಯಾಗೆ ಸಿಂಬಿಯನ್ ಅಂತ ಅದರದ್ದೇ ಆದಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಇತ್ತು. ದಟ್ ವಾಸ್ ರನ್ ವಿತ್ ಜಾವಾ ದಿಂದ ಸಿಂಬಿಯನ್ ರನ್ ಆಗ್ತಾ ಇತ್ತು. ಜಾವಾ ಆಪ್ಸ್ಗಳನ್ನು ನಾವೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ವಿ. ಆ ಹಂತಕ್ಕೆ ಹುವಾವೆ ಮತ್ತು ಆನರ್ ಇವತ್ತು ಬಂದು ತಲುಪಿದೆ. ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಚೈನಾದ ವಿರುದ್ಧ, ಇನ್ಕ್ಲೂಡಿಂಗ್ ಚೈನಾ ಪ್ರೆಸಿಡೆಂಟ್ ಅವರನ್ನ ಆರೋಪಿತರನ್ನಾಗಿ ಮಾಡಿ ಒಂದು ಜಿನೋಸೈಡ್ ಕೇಸ್ ದಾಖಲಾಗಿದೆ. ನರಮೇಧದ ಪ್ರಕರಣ ಚೈನಾದ ವಿರುದ್ಧ ದಾಖಲಾಗಿದೆ. ಮನುಷ್ಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ, ಅವರು ಅಸಹ್ಯವಾಗಿ ನಡೆಸ್ಕೊಳ್ತಿದ್ದಾರೆ. ಎಸ್ಪೆಷಲಿ ಉಘುರ್ಸ್ಗಳನ್ನ ಅತ್ಯಂತ ಹೀನಮಾನವಾಗಿ ನಡೆಸ್ಕೊಳ್ತಿದ್ದಾರೆ. ಒಂದು ಜಿನೋಸೈಡ್, ನರಮೇಧದ ಪ್ರಕರಣ ಚೈನಾದ ವಿರುದ್ಧ ಇವತ್ತು ದಾಖಲಾಗಿದೆ. ಮತ್ತೊಂದು ಕಡೆ ಭಾರತ ತೆಗೆದುಕೊಂಡಿರುವ ನಿಲುವುಗಳು, ಇವೆಲ್ಲದರಿಂದ ಇಂಟರ್ನ್ಯಾಷನಲ್ ಪ್ರೆಷರ್ ಅಬ್ಸಲ್ಯೂಟ್ಲಿ ಬಿಗ್ ಆನ್ ಚೈನಾ. ಅದರ ಬಗ್ಗೆ ನೀವು ಅನುಮಾನ ಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಮಂಗೋಲಿಯಾದಂಥ ಸಣ್ಣ ಪುಟ್ಟ ದೇಶದ ಜೊತೆಗೆ ಚೈನಾ ತಗಾದೆ ತೆಕ್ಕೊಳ್ಳುತ್ತೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಅದು ವರದಾನವಾಗಿರುತ್ತೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಅದು ಸಾಲ ಕೊಡುತ್ತೆ ಅಂತಂದ್ರೆ, ಮತ್ತು ಇರಾನ್ನ ಜೊತೆಗೆ ಸಖ್ಯ ಬೆಳೆಸುತ್ತೆ ಅಂತಂದ್ರೆ, ಚೈನಾ ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಶತ್ರು ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ಶತ್ರುವಿನ ಜೊತೆಗೆ ಮಿತ್ರತ್ವವನ್ನು ಬಯಸುತ್ತೆ ಚೈನಾ. ಅವ್ರನ್ನ ಹೆಂಗ್ ಮಾಡ್ಬೋದು, ಇವ್ರನ್ನ ಹೆಂಗ್ ಮಾಡ್ಬೋದು, ಮತ್ತೊಂದು ಹೆಂಗ್ ಮಾಡ್ಬೋದು ಅಂತ. ಚೈನಾಗೆ ಕಳೆದ ದಶಕಗಳಿಂದ ಬಂದಿರೋದು ಅದೇನೆ. ಆಮೇಲೆ ನೀವು ಇಲ್ಲಿ ಇನ್ನೊಂದು ಕೇಳ್ಬೋದು,
ಆ್ಯಪ್ಸ್ಗಳನ್ನು ಭಾರತ ಕರೆಕ್ಟ್. ಬ್ಯಾನ್ ಮಾಡಿದ್ದು, ಏನು ಸರ್ ಭಾಳ ದೊಡ್ಡದಾ, ಏನು 20 ಆ್ಯಪ್ ಬ್ಯಾನ್ ಮಾಡಿಬಿಟ್ರೆ, 49 ಆ್ಯಪ್ ಬ್ಯಾನ್ ಮಾಡಿಬಿಟ್ರೆ ಅದು ನಮ್ಮ 20 ಹುತಾತ್ಮ ಯೋಧರ ಬಲಿದಾನಕ್ಕೆ ಅದು ಸಮವಾಗುತ್ತಾ, ಪ್ರತೀಕಾರ ಆಗುತ್ತೆ. ಪ್ರತೀಕಾರವಾಗುತ್ತಾ? ಬಹಳ ಜನ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಗದಿರಬಹುದು, ಆದರೆ ಇಟ್ ಈಸ್ ಎ ಬಿಗ್ ಬ್ಲೋ ಫಾರ್ ಚೈನಾ. ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಚೈನಾದ ಆ್ಯಪ್ಗಳನ್ನು ನಾವು ಬಳಸ್ತಾ ಇದ್ವಲ್ಲ, ಅದರ ಸಬ್ಸ್ಕ್ರೈಬರ್ ಸಂಖ್ಯೆ ಎಷ್ಟೋ ಕೋಟಿನೋ ಎಷ್ಟೋ ಮಿಲಿಯನ್ನೋ, ಟಿಕ್ ಟಾಕ್ದೋ ವಿಚಾಟ್ದೋ ಮತ್ತೊಂದೋ ಇರ್ಬೋದು ಅಂತ ಅಂದ್ಕೊಳ್ಳಿ. ಆದರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಈಕ್ವಿಟಿ ಮಾರ್ಕೆಟ್ ಅಂತ ಫಾರ್ ಎವ್ರಿ ಕಂಪನಿ. ಅಂದರೆ ವ್ಯಾಲ್ಯೂಯೇಷನ್ ಎಷ್ಟಪ್ಪ ನಿಮ್ಮ ಕಂಪನಿದು. ಕರೆಕ್ಟ್. ಈಗ ನಿಮ್ದೊಂದು ಯಾವುದೋ ABCDEFG ಅಂತ ಒಂದು ಕಂಪ್ನಿ ಇರುತ್ತೆ, ಒಂದು ಆ್ಯಪ್ ಇರುತ್ತೆ, ಅದನ್ನು ಯಾರೋ ಬ್ಯಾನ್ ಮಾಡ್ತಾರೆ ಅಂದ್ಕೊಳ್ಳಿ. ನೀವು ಅನ್ಬೋದು ನಾವು ಇಷ್ಟು ವಹಿವಾಟು ಮಾಡ್ತಾ ಇದ್ದೀವಿ, ಇಷ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ, ಇಷ್ಟು ಲಕ್ಷ ನಮಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟು ಲಕ್ಷ ನಮ್ಮನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಇಷ್ಟು ಲಕ್ಷ ನಮ್ಮನ್ನು ವ್ಯೂ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ ಅಂತ ಅನ್ಬೋದು. ಬಟ್ ನಾನು ನಿಮ್ಮನ್ನು ಕೇಳ್ತೀನಿ, ವಾಟ್ ಈಸ್ ದ ಈಕ್ವಿಟಿ ಪ್ರೈಸ್ ಆಫ್ ಯುವರ್ ಕಂಪನಿ? ಎಷ್ಟು ನಿಮ್ಮ ಕಂಪ್ನಿ ವ್ಯಾಲ್ಯೂಯೇಷನ್ ಏನು ಅಂತ ಕೇಳ್ತೀನಿ. ನಿಮ್ಗೆ ಎಷ್ಟೋ ಕೋಟಿ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಆದರೆ ನಿಮ್ಮ ಕಂಪ್ನಿಯ ವ್ಯಾಲ್ಯೂ ಎಷ್ಟೋ ಲಕ್ಷ ಕೋಟಿ ಇರ್ಬೋದು. ಕರೆಕ್ಟ್. ಇವಾಗ ಬ್ಯಾನ್ ಆಗಿರುವ ಆ್ಯಪ್ಗಳದ್ದು ತಗಾದೆ ಅದೇ ಆಗಿದೆ. ಫಾರ್ ಎಕ್ಸಾಂಪಲ್ ಜಿಯೋ, ನೀವು ನಂಬಲಿಕ್ಕಿಲ್ಲ, 12 ಲಕ್ಷ ಕೋಟಿ ವ್ಯಾಲ್ಯೂ ಆಗ್ತಾ ಇದೆ ಜಿಯೋ ಇವತ್ತು. ಕರೆಕ್ಟ್. 12 lakh crores ಜಿಯೋ, ಭಾರತದ ಕಂಪನಿ. ಯಾಕಂದ್ರೆ ಹಲವರು ಇನ್ವೆಸ್ಟ್ ಮಾಡಿದ್ದಾರೆ ಅದರ ಮೇಲೆ. ಯಾವುದೋ ಒಂದು 20 ಆ್ಯಪ್ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ಅಬೌಟ್ ಆ್ಯಪ್, ಇಟ್ಸ್ ಅಬೌಟ್ ದಿ ವ್ಯಾಲ್ಯೂ ಆಫ್ ದಿ ಕಂಪನಿ ಇಟ್ ಸೆಲ್ಫ್. ಹಾಗೇನೆ ಮೊನ್ನೆ ಬ್ಯಾನ್ ಆದಂಥ ಹಲವು ಆ್ಯಪ್ಗಳದ್ದು, ಫಾರ್ ಎಕ್ಸಾಂಪಲ್ ಅಲಿಬಾಬಾ, 1 ಲಕ್ಷ ಕೋಟಿಯಷ್ಟು ಈಕ್ವಿಟಿ. 1 ಲಕ್ಷ ಕೋಟಿ. ನಾಳೆ ಅಲಿಬಾಬಾ ಬ್ಯಾನ್ ಆದರೆ, ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬ್ಯಾನಿಂಗ್ ಸಬ್ಸ್ಕ್ರೈಬರ್ಸ್, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬ್ಯಾನಿಂಗ್ ಎನ್ ಆ್ಯಪ್. ನಮಗೆ ನಿಮಗೆ ಆಂಡ್ರಾಯ್ಡ್ನಲ್ಲಿ, ನಮಗೆ ನಿಮಗೆ ಆ್ಯಪ್ ಸ್ಟೋರ್ನಲ್ಲಿ ಒಂದು ಆ್ಯಪ್, ಆದರೆ ಅದರ ಹಿಂದೆ ಒಂದು 10,000 ಜನರ ಶ್ರಮ, ಒಂದು 10,000 ಜನ ಕಾರ್ಮಿಕರು, ಪ್ರಪಂಚದಾದ್ಯಂತ ಒಂದು 40 ದೇಶಗಳಲ್ಲಿ ಅದರದ್ದೇ ಆದಂಥ ಒಂದು ಹೆಡ್ ಕ್ವಾರ್ಟರ್ಸು, ಅದರದ್ದೇ ಆದಂಥ ಒಂದು ಆ್ಯಪ್ ಕಂಟೆಂಟ್ ಡೆವಲಪಿಂಗ್ ಟೀಮು, ಮತ್ತು ಅದರದ್ದೇ ಆದಂಥ ಒಂದು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ, ಈಕ್ವಿಟಿ ಪ್ರೈಸ್ ಇರುತ್ತೆ ಆ ಕಂಪ್ನಿಗಳಿಗೆ ಅಥವಾ ಒಂದು ಆ್ಯಪ್ಗಳಿಗೆ ಅಥವಾ ಬೇರೆ ಇನ್ನೇನೇನಕ್ಕೂ. ಅದು ಚೈನಾಗೆ ನಾವು ಬ್ಯಾನ್ ಮಾಡಿರೋದ್ರಿಂದ ಅತ್ಯಂತ ದೊಡ್ಡ ಮಟ್ಟದ ಹೊಡೆತ ಬೀಳುವ ಹಂತದಲ್ಲಿದೆ. ಸೊ ದೇ ಆರ್ ಸ್ಕೇರ್ಡ್ ಆಫ್ ಇಟ್ ನಾವು. ದ ಸರ್ಟನ್ಲಿ ನೀವು ಅನ್ಬೋದು, ಏನು ಸಾರ್ ಮಾಡಿಬಿಟ್ರೆ ಏನಾಗ್ಬಿಡ್ತು, ಒಂದು 49 ಆ್ಯಪ್ ಬ್ಯಾನ್ ಮಾಡಿಬಿಟ್ರೆ. ಅಫ್ಕೋರ್ಸ್ ಮೇ ನಾಟ್ ಬಿ ಎ ಬಿಗ್ ಅಚೀವ್ಮೆಂಟ್, ಬಟ್ ಸರ್ಟನ್ಲಿ ಎ ಬ್ಲೋ. ಕರೆಕ್ಟ್. ಸರ್ಟನ್ಲಿ ಎ ಬ್ಲೋ. ಆಮೇಲೆ ಇನ್ನೊಂದು ಏನು ಗೊತ್ತೇನ್ರಿ, ನಾವು ಹೋರಾಟ ಮಾಡ್ತಿರುವಾಗ ಒಂದು ಶತ್ರು ರಾಷ್ಟ್ರದ ಜೊತೆಗೆ ನಮ್ಮ ಹೋರಾಟದಲ್ಲಿ ಏನಾದರೂ ಇನ್ನೊಂದಿಷ್ಟು ಬೇರೆ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಅನ್ಸಿದ್ರೆ ಅದನ್ನು ಮಾಡೋಣ. ಸಲಹೆಗಳು ಕನ್ಸ್ಟ್ರಕ್ಟಿವ್ ಆಗಿ ಬಂದರೆ ಮಾಡ್ಬೋದು, ಕ್ರಿಟಿಸಿಸಮ್ಮು ಕನ್ಸ್ಟ್ರಕ್ಟಿವ್ ಆಗಿ ಬಂದರೆ ಅದನ್ನು ಖಂಡಿತ ಮಾಡಬಹುದು. ಆದರೆ ಒಂದು ಹೋರಾಟದಲ್ಲೇ ನಾವೇ 2 ಭಾಗ ಹಾಕ್ಕೊಂಡು ಈ ಸರ್ಕಾರದ ಕೈಲಿ ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಏನು ಮಾಡೋಕ್ಕಿಲ್ಲ, ಸರ್ಕಾರ ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಅನ್ನೋದು ಫಾರ್ ದಿ ಸೇಕ್ ಆಫ್ ಯುವರ್ ಬ್ಲಡಿ ಪಾಲಿಟಿಕ್ಸ್ ನೀವು ಮಾಡಿದ್ರೆ ಇದೆಯಲ್ಲ, ಫಾರ್ ದಿ ಸೇಕ್ ಆಫ್ ಯುವರ್ ಬ್ಲಡಿ ಪಾಲಿಟಿಕ್ಸ್, ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ದಟ್ ಈಸ್ ನಾಟ್ ರೈಟ್. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ದಿಸ್ ಗೌರ್ಮೆಂಟ್ ಅಬೌಟ್, ಯು ಕ್ಯಾನ್ ಸರ್ಟನ್ಲಿ ಆಸ್ಕ್ ಇನ್ ಎ ನೈಸರ್ ಕನ್ಸ್ಟ್ರಕ್ಟಿವ್ ವೇ. ನನಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳು ನೋಡಿದಾಗ, ಫೇಸ್ಬುಕ್ ಟ್ರೆಂಡ್ಗಳು ನೋಡಿದಾಗ, ಟ್ವಿಟ್ಟರ್ ಟ್ರೆಂಡ್ಗಳು ನೋಡಿದಾಗ, ನಾವೇ ಯಾಕೆ 2 ಭಾಗ ಡಿವೈಡ್ ಆಗಿದ್ದೀವಿ, ಶತ್ರು ನಮ್ಮನ್ನು ನೋಡಿ ಗಹಗಹಿಸಿ ನಗುವಂತೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ಸ್ಬಿಡುತ್ತೆ. ಹೌದು, ಹೋರಾಟಗಳಲ್ಲಿ ಮತ್ತೊಂದರಲ್ಲಿ ಬೇರೆದರಲ್ಲಿ ಪ್ರಶ್ನೆಗಳು ಬರ್ಬೋದು, ಪ್ರಶ್ನೆ ಕೇಳೋದು ತಪ್ಪಲ್ಲ. ನಾನೇ ಭಾಳ ಸಲ ಹೇಳಿದ್ದೀನಿ ನಿಮಗೆ, ನಾನು ಭಾರತದವನು, ನನ್ನ ದೇಶವನ್ನು ಅತಿಯಾಗಿ ಪ್ರೀತಿಸುವವನು, ಸರ್ಕಾರ ಎಡವಿದೆ ಅಂದಾಗ ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ. ಆಮೇಲೆ ಟ್ರೂ ಪ್ಯಾಟ್ರಿಯಾಟ್. ಇಲ್ಲಪ್ಪ ಸಮಸ್ಯೆ ಇದೆ ನನ್ನ ಭಾರತ ಮಾತೆಗೆ, ಏನೋ ಇದೊಂದು ಸಮಸ್ಯೆ ಇದೆ ಅಂದಾಗ ಲೆಟ್ ಅಸ್ ಆಸ್ಕ್ ಕ್ವೆಶ್ಚನ್ಸ್. ಸಮಸ್ಯೆ ಇಲ್ಲ, ಬಟ್ ಅದನ್ನು ನೀವು ಒಂದು ಸರ್ಕಾರ ಮತ್ತು ಒಂದು ಪಕ್ಷ ಅನ್ನುವ ನಿಟ್ಟಿನಲ್ಲಿ ಬೇಕಂತ ಕೇಳಬೇಕು ಅಂತ ಹೋದರೆ, ಐ ಆಮ್ ಶ್ಯೂರ್ ನಥಿಂಗ್ ವರ್ಸ್ಟ್ ದನ್ ಇಟ್. ಪರಮ ಅಸಹ್ಯ ಅದು. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಓಕೆ, ಇನ್ನಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, ಪರೀಕ್ಷೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹೀಗಾಗಿ ಸಹಜವಾಗಿ ಸೋಂಕಿತರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಇದೀಗ ರಾಜ್ಯದಲ್ಲಿ ಇಂದು 1843 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ದಾರೆ. ಸ್ವಲ್ಪ ಹೊತ್ತಿಗೆ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಬಹುದು.
ಬೆಂಗಳೂರಿನಲ್ಲಿ 980 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ನಿನ್ನೆ 1235 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನಲ್ಲಿ ಕೊರೋನಾಗೆ 10 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಆತಂಕಕಾರಿ ವಿಚಾರ. ರಾಜ್ಯದಲ್ಲಿ ಮತ್ತೆ 30 ಜನ ಇದೀಗ ಕೊರೋನಾಗೆ ಬಲಿ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಶೇಕಡ 1.51 ರಷ್ಟಿದೆ. ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಇದು. ಇನ್ನು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಅಷ್ಟೇ ಇದೆ, 1.58 ಎಷ್ಟರಷ್ಟು ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ 1.58%. 1.58% ಇವತ್ತು ನಮ್ಮ ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ ಬಹಳ ಜನ ಆತಂಕ ಪಡ್ತಾ ಇದ್ದಾರೆ, ಅದೇನೇನೋ ಆಗೋಗ್ತಾ ಇದೆ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 1.51%, 1.51% ಸಾವಿನ ಪ್ರಮಾಣ ಇದೆ. ಇದನ್ನ ಇನ್ನೂ ಕೂಡ ಉತ್ತಮಗೊಳಿಸಬೇಕು ಅಂತ ನಾವು ಪ್ರಯತ್ನವನ್ನ ನಡೆಸಿದ್ದೀವಿ. ಇವತ್ತಿನ ನನಗೆ ಸಂಖ್ಯೆ ಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ 1843 ಕೇಸಸ್ಸು ಪಾಸಿಟಿವ್ ಬಂದಿದೆ. 1843. ಇದರಲ್ಲಿ ಅರ್ಧದಷ್ಟು ಇವತ್ತು ಬೆಂಗಳೂರಿನಲ್ಲಿ 981 ಸೋಂಕಿತರು ಪತ್ತೆಯಾಗಿದ್ದಾರೆ ಬೆಂಗಳೂರು ಮಹಾನಗರದ. ಓಕೆ, ಇನ್ನೊಂದು ಕಡೆಯಿಂದ ಈಗಾಗಲೇ ಪ್ರತಿ ಭಾನುವಾರ ಲಾಕ್ಡೌನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರುವಂತಹ ಕಾರಣಕ್ಕಾಗಿ ಶನಿವಾರವೂ ಕೂಡ ಲಾಕ್ಡೌನ್ ಮಾಡಬೇಕು ಎನ್ನುವಂತಹ ಒತ್ತಾಯ ಜಾಸ್ತಿ ಆಗ್ತಿದೆ. ಅಂದ್ರೆ ಆರ್ ಅಶೋಕ್ ಅವರಿಗೆ ಕಾರ್ಪೊರೇಟರ್ಸ್ ಈ ರೀತಿಯಾಗಿ ಒತ್ತಾಯ ಮಾಡ್ತಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಹೇಳಿದೆ. ಭಾನುವಾರ ಆಯ್ತು, ಈಗ ಶನಿವಾರಕ್ಕೂ ಬೀಳುತ್ತಾ ಲಾಕ್. ಪಾಲಿಕೆ ಸದಸ್ಯರಿಂದ ಆರ್ ಅಶೋಕ್ಗೆ ಮನವಿ ಸಲ್ಲಿಕೆ. ಬೆಂಗಳೂರಿನಲ್ಲಿ ಕೊರೋನಾ ರಣಕೇಕೆ ಜೋರಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 1000ಕ್ಕೂ ಅಧಿಕ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ಈ ನಿಟ್ಟಿನಲ್ಲಿ ಕೋವಿಡ್ ತಡೆಯಲು ಸರ್ಕಾರ ಸಭೆ ಮೇಲೆ ಸಭೆ ನಡೆಸುತ್ತಿದೆ. ಇಂದು ಕೂಡ ಪಾಲಿಕೆಯಲ್ಲಿ ಸದಸ್ಯರ ಜೊತೆ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ವಾರ್ಡ್ ನಂಬರ್ 1ರಿಂದ ವಾರ್ಡ್ ನಂಬರ್ 30ರವರೆಗಿನ ಸದಸ್ಯರ ಜೊತೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್, ಶಾಸಕ ಸತೀಶ್ ರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಹೇಳಿಕೊಂಡರು. ಈ ವಿಚಾರವಾಗಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಅಬ್ದುಲ್ ವಾಜಿದ್, ತಡವಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದಿನನಿತ್ಯ ಬೆಂಗಳೂರಿನಲ್ಲಿ ಸಾಕಷ್ಟು ಪಾಸಿಟಿವ್ ಕೇಸ್ಗಳು ಬರುತ್ತಿವೆ. ನಾವೇನು ಟೀಕೆ ಮಾಡಬೇಕು ಅಂತೇನಿಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಈ ತರ ಸಮಯಗಳು ಬಂದಾಗ ತಾವು ಹೇಳ್ದಂಗೆ ನಾವು ಒಂದು ಟೀಮ್ ಮಾಡಬೇಕಾಗತ್ತೆ. ನಮ್ಮ ಸಲಹೆ ಏನಂದ್ರೆ, ಪ್ರತಿ ವಾರ್ಡಲ್ಲಿ ಒಂದು CCC ಸೆಂಟರ್ ಆಗಬೇಕು. ಮಹಾಪೌರ ಕೋವಿಡ್ ಸೆಂಟರ್ ನಾವೇನು ಹೇಳ್ತೀವಿ ಅದು ಪ್ರತಿ ವಾರ್ಡಲ್ಲಿ ಇವತ್ತು ಅಗತ್ಯ ಇದೆ. ವಿತ್ ಒಂದು 20 ರಿಂದ 30 ವಾಲಂಟಿಯರ್ಸ್, ಅಶೋರಿಂಗ್ ದೆಮ್ ದರ್ ಸೇಫ್ಟಿ, ಅಟ್ಲೀಸ್ಟ್ ಇನ್ಶೂರೆನ್ಸ್, ನಾವು ನಿಮ್ಮ ಜೊತೆಲಿ ಇದ್ದೀವಿ, ಅವ್ರಿಗೆ PPP ಕಿಟ್ ಕೊಡ್ತಕ್ಕಂಥದ್ದಾಗ್ಲಿ, ಗ್ಲೌಸ್ ಕೊಡ್ತಕ್ಕಂಥದ್ದಾಗ್ಲಿ, ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗ್ಲಿ, ಅವರು 7 ಡೇಸ್ ಕೆಲಸ ಮಾಡಿ 7 ಡೇಸ್ ಕ್ವಾರಂಟೈನ್ ಆಗಿ ಮತ್ತೊಂದು ಬ್ಯಾಚ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪ್ರತಿ ಒಂದು ವಾರ್ಡಲ್ಲಿ ಒಂದು ಚೌಲ್ಟ್ರಿ ಆಗಿರ್ಬೋದು, ಮತ್ತೊಂದಾಗ್ಲಿ ತಗೊಂಡು ಅಲ್ಲಿ CCC ಸೆಂಟರ್ಸ್ ಮಾಡಿ, ಮತ್ತೆ ಪ್ರತಿ ಲ್ಯಾಬ್ ಅಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬ್ ಆಗಬೇಕು. ಇವತ್ತು BBMP ಅಧಿಕಾರಿಗಳು 1 ವಾರ ಹಿಂದೆ ಟೆಸ್ಟ್ ಕೊಟ್ಟರೆ ಇವತ್ತು ಬಂದಿಲ್ಲ, ರಿಸಲ್ಟ್ ಬಂದಿಲ್ಲ. ಇನ್ನು ಇದೇ ವೇಳೆ ಸಾಕಷ್ಟು ಮಂದಿ ಸದಸ್ಯರು ಆಂಬ್ಯುಲೆನ್ಸ್ ಸಮಸ್ಯೆ ಹಾಗೂ ಆಸ್ಪತ್ರೆಗಳಲ್ಲಿ ಬೆಡ್ ಕಡಿಮೆ ಇರುವ ಬಗ್ಗೆ ಮಾತನಾಡಿದರು. ಹಾಗೂ ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೂಡ ಹೇಳಿದ್ರು. ಇನ್ನು ಅನೇಕ ಮಂದಿ ಶವ ಸಂಸ್ಕಾರದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆಯೂ ಸಚಿವರಿಗೆ ಮನವರಿಕೆ ಮಾಡಿದ್ರು. ಹೋಮ್ ಕ್ವಾರಂಟೈನ್ನಲ್ಲಿ ಇರುವವರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿದ್ರು. ಇದೇ ವೇಳೆ ಅನೇಕ ಸದಸ್ಯರು ಭಾನುವಾರದಂತೆ ಶನಿವಾರವೂ ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು ಅಂತ ಸಲಹೆ ನೀಡಿದ್ರು. ಅಲ್ಲ, 100% ಈಗ ಶನಿವಾರ ಭಾನುವಾರ 2 ದಿವಸ ಲಾಕ್ ಮಾಡಿದ್ರೆ ತುಂಬ ಒಳ್ಳೇದಾಗ್ಬೋದು ಅಂತ ನಾವು ಒಳ್ಳೇದು ಬಯಸಿ ಲಾಕ್ಡೌನ್ ಮಾಡೋದಕ್ಕೆ ನಾವು ಕೂಡ ಒಂದು ಸಲಹೆ ಕೊಡ್ತಾಯಿದ್ವಿ. ಯಾಕೆ ಅಂತಂದರೆ ಶನಿವಾರ ಭಾನುವಾರ 2 ದಿವಸ, ಮಿಕ್ಕಿದ್ದ 5 ದಿವಸದಲ್ಲಿ ಎಲ್ಲ ವರ್ಕರ್ಸು ವರ್ಕ್ ಮಾಡ್ತಾರೆ, ಅವ್ರಿಗೂ ಏನೂ ತೊಂದರೆ ಆಗೋದಿಲ್ಲ, ಗೌರ್ಮೆಂಟ್ಗೂ ಹೊರೆ ಆಗೋದಿಲ್ಲ. ಹಾಗಾಗಿ ಕೋವಿಡ್-19ನ ನಿಯಂತ್ರಣದಲ್ಲಿ ಇಡ್ಬೋದು ಅಂತ ಹೇಳಿದ್ರೆ 2 ದಿವಸ ಶನಿವಾರ ಭಾನುವಾರ 2 ದಿವಸ ಮಾಡಿದ್ರೆ ಉತ್ತಮ ಅಂತ ನನ್ನ ಸಜೆಷನ್ಸ್. ಸಲಹೆ ಕೇಳಿದ ಬಳಿಕ ಮಾತನಾಡಿದ ಆರ್ ಅಶೋಕ್, ಹಲವಾರು ಉತ್ತಮ ಸಲಹೆಯನ್ನ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಹೇಳಿದ್ದಾರೆ. ಎಲ್ಲಾ ಸದಸ್ಯರು ಫೀಲ್ಡ್ಗೆ ಇಳಿಯಬೇಕಾಗುತ್ತದೆ.
ಚುನಾಯಿತ ಸದಸ್ಯರು ಇಂತಹ ಸಮಯದಲ್ಲಿ ಫೀಲ್ಡ್ನಲ್ಲಿರಬೇಕು, ಭಯ ಬೇಡ, ಜಾಗೃತಿ ಇರಲಿ ಅನ್ನೋದನ್ನ ಹೇಳುತ್ತಲೇ ಇದ್ದೇವೆ ಎಂದು ಆರ್ ಅಶೋಕ್ ಹೇಳಿದರು. ರಾಜ್ಯ ಸರ್ಕಾರ ಎಲ್ಲ ರೀತಿಯಾದಂಥ ಈ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರತಿದಿನ 3-4 ಮೀಟಿಂಗ್ ಮಾಡಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿದಿನ ನಾವು ಸೇರ್ತಾ ಇದ್ದೀರಿ. ಈ ಕೋವಿಡ್ ಪಾಸಿಟಿವ್ ಆಗುವಂಥವ್ರಿಗೆ ಯಾರಿಗೆ ಸಿಂಪ್ಟಮ್ಸ್ ಇದೆ ಅವ್ರು ಮಾತ್ರ ಹಾಸ್ಪಿಟಲೈಸ್ ಮಾಡ್ತಾ ಇದ್ದೀರಿ. ಸಿಂಪ್ಟಮ್ಸ್ ಇಲ್ಲದವರು ಮನೆಯಲ್ಲೇ ಈಗ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ತಡೆಯಲು ಸಭೆಗಳ ಮೇಲೆ ಸಭೆಗಳು ನಡೆಯುತ್ತಲೇ ಇವೆ. ಇನ್ನೂ 2 ದಿನ ಸಭೆ ನಡೆಯಲಿದ್ದು ಏನೆಲ್ಲ ಸಲಹೆಗಳು ಬರುತ್ತೆ ಅನ್ನೋದನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಜೊತೆಗೆ ಭಾನುವಾರದಂತೆ ಶನಿವಾರವೂ ಲಾಕ್ಡೌನ್ ಆಗುತ್ತಾ ಎನ್ನುವ ಪ್ರಶ್ನೆಯೂ ಎದ್ದಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಲ್ಲಾಂಡಹಳ್ಳಿ, ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಇನ್ನೊಂದು ಕಡೆಯಿಂದ ಕಮ್ಯುನಿಟಿ ಸ್ಪ್ರೆಡ್ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. 3rd ಸ್ಟೇಜ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀವಾ ಅಂತ ಹೇಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಚಿವರೇ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಒಬ್ರು ಹೌದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂದ್ರೆ ಒಬ್ರು ಇಲ್ಲ ಅಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಇಲ್ಲಿದೆ. ಸಮುದಾಯಕ್ಕೂ ಹಬ್ಬಿದೆಯಾ ಕೊರೋನಾ ಸೋಂಕು? ಕೊರೋನಾ ಸೋಂಕಿನ ವಿಚಾರದಲ್ಲಿ ಸಚಿವರಲ್ಲೇ ದ್ವಂದ್ವ. ಲಾಕ್ಡೌನ್ ಮಾಡಿ ಕೊರೋನಾಗೆ ಬ್ರೇಕ್ ಹಾಕುವ ಸರ್ಕಾರದ ಪ್ರಯತ್ನ ಫಲ ಕೊಡಲಿಲ್ಲ. ಆಗಿದ್ದು ಆಗ್ಲಿ ಅಂತ ಅನ್ಲಾಕ್ ಮಾಡಿ ನೋಡೋಣ ಅಂದ್ರೆ ಕೊರೋನಾ ದಿಕ್ಕೆಟ್ಟು ಓಡ್ತಿದೆ. ಈಗ ಓಡುತ್ತಿರುವ ಕುದುರೆಯನ್ನು ಕಟ್ಟಿ ಹಾಕುವಂತೆ ಕೊರೋನಾ ಮುಗಿಸೋಕೆ ಸರ್ಕಾರ ಕಸರತ್ತು ಮಾಡ್ತಾ ಇದೆ. ಈ ಮಧ್ಯೆ ಜನ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದು ಸರ್ಕಾರದ ನಿರ್ಧಾರಗಳೇ ಗಲಿಬಿಲಿಗೊಳಿಸ್ತಿವೆ. ಈ ನಡುವೆ ಸರ್ಕಾರದ ಮಂತ್ರಿಗಳಲ್ಲೇ ಈ ಕೊರೋನಾ ವಿಚಾರದಲ್ಲಿ ಗೊಂದಲ ಇರೋದು ಮತ್ತೆ ಜನರಿಗೆ ಟೆನ್ಷನ್ ಕೊಡ್ತಿದೆ. ಕೊರೋನಾ ಸೋಂಕಿತರ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಸಮುದಾಯಕ್ಕೆ ಹರಡುವ ಹಂತಕ್ಕೆ ತಲುಪುತ್ತಿದೆ. ಆಘಾತಕಾರಿ ಹೇಳಿಕೆ ನೀಡಿದ ಸಚಿವ ಮಾಧುಸ್ವಾಮಿ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸಮುದಾಯಕ್ಕೆ ಕೊರೋನಾ ಹಬ್ಬಿಲ್ಲ ಅಂತ ಹೇಳುತ್ತಲೇ ಬಂದಿದೆ ಸರ್ಕಾರ. ಆದರೆ ಕೊರೋನಾ ಸೋಂಕಿತರ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ. ಸಮುದಾಯಕ್ಕೆ ಹರಡುವ ಹಂತಕ್ಕೆ ತಲುಪಿದೆ ಎಂದು ಸಚಿವ ಮಾಧುಸ್ವಾಮಿ ಶಾಕ್ ಕೊಟ್ಟಿದ್ದಾರೆ. ಸಮುದಾಯ ಮಟ್ಟದಲ್ಲಿ ಸೋಂಕು ಹರಡಿಲ್ಲ ಎಂದ ಡಿಸಿಎಂ. ಕೊರೋನಾ ಸೋಂಕಿನ ಬಗ್ಗೆ ಸಚಿವರಿಂದಲೇ ದ್ವಂದ್ವ ಹೇಳಿಕೆ. ಮಾಧುಸ್ವಾಮಿ ಸಮುದಾಯದ ಮಟ್ಟಕ್ಕೆ ಕೊರೋನಾ ಹರಡುವ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತಹ ಪರಿಸ್ಥಿತಿ ಬಂದಿಲ್ಲ ಎಂದು ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲದ ಹೇಳಿಕೆಗಳು ಜನರಿಗೆ ಮತ್ತೊಂದು ಸಂದೇಶ ರವಾನಿಸಿದಂತಾಗುತ್ತೆ. ಜೊತೆಗೆ ಆತಂಕ ಕೂಡ ಹೆಚ್ಚಾಗುತ್ತೆ ಎನ್ನುವುದನ್ನ ಮರೆತು ಹೀಗೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಇದು ಎಷ್ಟು ಸರಿ ಎಂದು ಸಚಿವರುಗಳೇ ಯೋಚನೆ ಮಾಡಿ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ.